ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ನಾನಿವತ್ತು ಈ ಥರ ಸಿಂಪಲ್ಲಾಗಿರುವಂಥ ಒಂದು ಫ್ಲವರ್ ಡಿಸೈನ್ದು ರಂಗೋಲಿ ಹಾಕಿದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿರುವಂಥದ್ದೇ. ಹಾಗೆ ಇವತ್ತು ಒಂದು ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ನೋಡಿ, ನಾರ್ಮಲ್ ಬ್ಲೌಸು. ಇದು ಹಾಕ್ಕೊಂಡಾಗ ಮಾತ್ರನೇ ಗೊತ್ತಾಗುತ್ತೆ ಯಾವ ಮಾಡಲ್ ಅಂದ್ಬಿಟ್ಟು. ಅದಕ್ಕೆ ನಾನೊಂದು ಪಿಕ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ, ಆ ಥರ ಬರುತ್ತೆ. ಕಸ್ಟಮರ್ ಒಬ್ಬರು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಪಿಕ್ ಮಾತ್ರ ನಾನು ಬೇರೆ ಆ್ಯಡ್ ಮಾಡಿದ್ದೀನಿ, ಅಂದರೆ ಸೇಮ್ ಅದೇ ಥರನೇ ಬರುತ್ತೆ, ಸ್ವಲ್ಪ ಶೇಪ್ ಬೇರೆ ಬರುತ್ತೆ ಅಷ್ಟೇ. ಕಸ್ಟಮರ್ ಈ ಶೇಪ್ ಇಡಿ ಅಂತ ಹೇಳಿದ್ರು, ಹಾಗಾಗಿ ನಿಮಗೆ ತೋರಿಸೋಣ ಅಂತೇಳಿ ಒಂದು ಪಿಕ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ನಮ್ಮ ಪೂಜಾ ಒಂದು ಪಾಸ್ತಾ ಮಾಡ್ತಾ ಇದ್ದಾಳೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತಾಳೆ ಅವಳೇನೆ. ಪ್ರತಿಯೊಂದು ಹೇಗೆ ಮಾಡೋದು, ಏನೇನು ಹಾಕೋದು ಅಂತ ಅವಳೇ ತೋರಿಸ್ತಾಳೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳಿ ಪೂಜಾ, ಏನೇನು ಮಾಡ್ತಾ ಇದೀಯ ಅಂತ. ಹಾಯ್ ಗಾಯ್ಸ್, ಸೊ ನಾನು ರೆಡಿ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ ಬನ್ನಿ. ಫಸ್ಟು ಏನೇನು ಹಾಕ್ತಾ ಇದೆಯಾ ಅಂತ ಹೇಳು. ಈರುಳ್ಳಿ, ಕ್ಯಾರೆಟು, ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ. ಟೊಮೆಟೊ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಾದರೂ ಹಾಕ್ಕೋಬೋದು. ಇವಾಗ ನನಗೆ ಅಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಪಾಸ್ತಾ ನೋಡಿ, ಆಮೇಲೆ ಸೊ ಗರಂ ಮಸಾಲ, ಚಾಟ್ ಮಸಾಲ, ಗರಂ ಮಸಾಲ, ಆಮೇಲೆ ನೂಡಲ್ಸ್ ಮಸಾಲ. ಇಷ್ಟು ಮಸಾಲ ಹಾಕ್ಬೇಕಾ? ಹೌದು. ಫಸ್ಟ್ ಹೆಂಗೆ ಮಾಡೋದು? ಫಸ್ಟ್ ಪಾಸ್ತಾನ ಬೇಯಿಸ್ಕೋಬೇಕು. ಆಮೇಲೆ ನೆಕ್ಸ್ಟ್ ಪ್ರಾಸೆಸ್. ಈಗ ಒಂದು ಪಾತ್ರೆಗೆ ನೀರು ಹಾಕ್ತಾ ಇದ್ದಾಳೆ. ಇವಾಗ ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನೆಕ್ಸ್ಟ್ ಆಮೇಲೇನು ಹಾಕ್ತೀಯಲ್ಲ ಉಪ್ಪು? ಇವಾಗ ಸ್ವಲ್ಪ ಹಾಕ್ಕೋಬೇಕಷ್ಟೇ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾಳೆ. ಮತ್ತೆ ಸ್ವಲ್ಪ ಇದಕ್ಕೆ 1 ಸ್ಪೂನು ಇಲ್ಲ 2 ಸ್ಪೂನ್ಸ್ ಆಯಿಲ್ ಸಾಕು ಅಷ್ಟೇ. ಕುದಿಯೋ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರನ್ನ ಕುದಿಸ್ಕೋಬೇಕು. ಯಾಕಂದರೆ ಪಾಸ್ತಾ ಅಂಟ್ಕೋಬಾರ್ದಲ್ಲ ಒಂದಕ್ಕೊಂದು, ಅದಕ್ಕೆ ಎಲ್ಲ ಹಾಕೋದು. ಹಾಂ ಫ್ರೆಂಡ್ಸ್, ನಮ್ಮದು ಚಿಕ್ಕದು ಕಿಚನು ನೋಡಿ, ಎಲ್ಲಿಂದಲ್ಲೇ ಇರುತ್ತೆ. ಏನು ಮಾಡೋದಕ್ಕೆ ನಮ್ಮ ಪೂಜಾ ನೋಡಿ ಸೆಟಪ್ ಹೆಂಗೆ ಮಾಡ್ಕೊಂಡಿದ್ದಾಳೆ. ರಿಂಗ್ ಲೈಟ್ ಎಲ್ಲ ಹಾಕ್ಕೊಂಡಿದ್ದಾಳೆ, ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ವಿಡಿಯೋಗೆ. ಇವಾಗ ನೀರು ಬಿಸಿ ಆಗ್ತಿದೆಯಲ್ಲ, ಸ್ವಲ್ಪ ಕುದಿಯೋ ಸ್ಟೇಜಿಗೆ ಬಂದಾಗ ಪಾಸ್ತಾನ ಹಾಕೋಬೇಕು. ನಾನಿಲ್ಲಿ ಅರ್ಧ ಹಾಕ್ತಾ ಇದ್ದೀನಿ. ಅದೆಷ್ಟು? ಅರ್ಧ ಕೆಜಿನಾ? ಎಷ್ಟು ಗೊತ್ತಿಲ್ಲ. ಅರ್ಧ ಕೆಜಿಯಲ್ಲಿ 1/4 ಕೆಜಿ ಹಾಕ್ತೀಯಾ? ಅರ್ಧ ಕೆಜಿಯಲ್ಲಿ 1/4 ಕೆಜಿ ಹಾಕ್ತೀನಿ. ಇಷ್ಟು. ಇವಾಗ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದು ಕೈ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಲ ಅಂಟ್ಬಿಡುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದರೆ ಕೆಳಗಡೆ ಅಂಟ್ಕೊಳ್ಳಲ್ಲ. ನೋಡಿ, ಸ್ಪೂನಲ್ಲಿ ಈ ಥರ ಮಾಡ್ಕೊಂಡು ನೋಡಿ, ಸ್ವಲ್ಪ ಸಾಫ್ಟ್ ಆಗಿರ್ಬೇಕಷ್ಟೇ. ತುಂಬ ಸಾಫ್ಟ್ ಮಾಡ್ಕೊಳಕ್ಕೆ ಹೋದರೆ ಚೆನ್ನಾಗಿರಲ್ಲ. ಸೊ ಈ ಥರ ಆಗಿಷ್ಟಕ್ಕನ ಈ ಥರದ್ದು ಒಂದು ಇದರಲ್ಲಿ ಇದನ್ನು ಸೋಡ್ಸ್ಕೋಬೇಕು. ಇಲ್ಲಾಂದರೆ ಬಿಸಿ ಇರುತ್ತಲ್ವಾ, ಅಂಟ್ಕೊಬಿಡುತ್ತೆ, ಎಲ್ಲ ಮೆತ್ಕೊಬಿಡುತ್ತೆ ಒಂದಕ್ಕೊಂದು. ಸೊ ಈ ಥರ ಮಾಡ್ಕೊಂಡು ಇಷ್ಟಕ್ಕನ ತಣ್ಣೀರು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಪಾಸ್ ಮಾಡಿಕ. ತಣ್ಣೀರು ಹಾಕ್ಕೊಂಡ್ರೆ ಬಿಸಿ ಇರುತ್ತಲ್ಲ, ಬೇಗ ಪಾಸ್ತಾ ಏನು ಅಷ್ಟು ಮೆತ್ತಗಾಗಲ್ಲ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಒಂದೇ ಒಂದು ಕ್ಯಾರೆಟ್ ಇಲ್ಲ ಹಾಕ್ತಿರೋದು, ಜಾಸ್ತಿ ಸ್ವೀಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ. ಸೊ
ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಕ್ಯಾರೆಟ್ ಸಾಫ್ಟ್ ಆಗಬೇಕು. ಸೊ ಇವಾಗ ಕ್ಯಾರೆಟ್ ಬೆಂದಮೇಲೆ ಟೊಮೆಟೊ ಏನು ರುಬ್ಬಿಟ್ಕೊಂಡಿರ್ತೀವಿ ನಾವು ಅದನ್ನು ಆ್ಯಡ್ ಮಾಡಬೇಕು. ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗ ಚಾಟ್ ಮಸಾಲ ಸ್ವಲ್ಪ ಹಾಕೋತಾ ಇದ್ದೀನಿ. ಕೊರಿಯಾಂಡರ್ ಪೌಡರ್ ಸ್ವಲ್ಪ, ಗರಂ ಮಸಾಲ, ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಗ್ರೇವಿ ಥರ ಬಂದಾಗ ನೂಡಲ್ಸ್ ಮಸಾಲ ಹಾಕೋತಾ ಇದ್ದೀನಿ. ಒಂದು ಕಂಪ್ಲೀಟ್ ಫುಲ್ ಒಂದು ಪ್ಯಾಕೆಟ್ ಫುಲ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ, ತುಂಬ ಗಟ್ಟಿ ಆಗ್ತಿಲ್ಲ ಅಂತ. ನಾವು ಸ್ಪೈಸಿ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಸ್ವಲ್ಪ ಖಾರ ಪುಡಿ ಹಾಕೋತೀನಿ ನಾನು. ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ಕೋತೀನಿ ಅದಕ್ಕೆ. ಸೊ ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಗೈಸ್ ಪಾಸ್ತಾ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೂಜಾ ಪಾಸ್ತಾ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ದಾಳೆ, ಹಾಗಾಗಿ ಸ್ವಲ್ಪ ಹುಳಿ ಇತ್ತು. ಹಾಗಾಗಿ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕಿದರೆ ಚೆನ್ನಾಗಿತ್ತು ಅನ್ನಿಸ್ತು. ಫ್ರೆಂಡ್ಸ್, ನನಗೆ ಪಾಸ್ತಾ ಎಲ್ಲ ಇಷ್ಟ ಆಗಲ್ಲ, ನಂಗೆ ತಿನ್ನೋದಕ್ಕೂ ಇಷ್ಟ ಆಗಲ್ಲ, ಹಾಗೆ ಮಾಡೋದಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ಪೂಜಾನೇ ಮಾಡಿದ್ದು. ಹಾಗೆ ನಾವು ಪಾಸ್ತಾ ನೂಡಲ್ಸ್ ಎಲ್ಲ ಜಾಸ್ತಿ ಮಕ್ಕಳಿಗೆ ಕೊಡಬಾರ್ದು, ಜಾಸ್ತಿ ಮನೆಯಲ್ಲಿ ಮಾಡಲೇಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.